ನಮ್ಮ ದೃಷ್ಟಿಯೊಳಗ ಬಸವ ತತ್ವ ಅಂದ್ರ ಬಸವಣ್ಣನವರು ಹೇಳಿರುವಂತಹ ಸಪ್ತ ಸೂತ್ರಗಳನ್ನು ನಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದೇ ಬಸವ ತತ್ವ. ಏನದು ಬಸವ ಸಪ್ತ ಸೂತ್ರಗಳು? ಬಹಳ ಸರಳವಾಗಿ ಹೇಳಿರುವಂಥ ಸೂತ್ರಗಳು. ಮೊದಲನೇದು ಕಳಬೇಡ, ಎರಡನೇದು ಕೊಲಬೇಡ, ಮೂರನೇದು ಹುಸಿಯ ನುಡಿಯಬೇಡ, ನಾಲ್ಕನೇದು ಮುನಿಯಬೇಡ, ಐದನೇದು ಅನ್ಯರಿಗೆ ಅಸಹ್ಯ ಪಡಬೇಡ, ಮುಂದಿಂದು ತನ್ನ ಬಣ್ಣಿಸಬೇಡ, ಆಮೇಲೆ ಮುಂದಿಂದು ಇದಿರು ಹಳಿಯಲು ಬೇಡ. 7 ಸೂತ್ರಗಳು. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇಷ್ಟು ತಿಳ್ಕೊಂಡು ಬಿಟ್ರೆ ಇದಕ್ಕಿಂತಲೂ ದೊಡ್ಡದಾಗಿರುವಂಥ ಬಸವ ತತ್ವ ಯಾವುದೂ ಇಲ್ಲ ಅಂತ ನಮ್ಮ ಭಾವನೆ. ನೀವೇನಾರು ಯಾಕೆ ತಿಳ್ಕೊವಲ್ರಕ್ಕ? ನಾವು ತಿಳ್ಕೊಂಡದ್ದು ಬಸವ ತತ್ವ ಅಂದ್ರೆ ಇಷ್ಟು.